ವರ್ಷಕ್ಕೆ ಮೇಲೆ ತಾಳೆ ಸಿಕ್ತು. ಗ್ರೂಪಲ್ಲಿ ಇದ್ದವರು ಹಿಡ್ಕೊಂಡು ಬಂದ ಮೇಲೆ ಅವರು ತೋರಿಸ್ತಾರೆ ಈ ಜಾಗ ಒಳದೆ ಅಂತ. ಇಲ್ಲಿ ಅವ್ರ ತಾಯಿ ತಂದೆಯವರು ಬಂದು, ನೀವು ನಮ್ಮ ಮಗ ಈ ಊರಲ್ಲಿ ದೇವಸ್ಥಾನದಲ್ಲಿ ಇದ್ದಾನೆ, ನಮ್ಮ ಮಗ ನೆನೆಸ್ಕೊಂಡು ನೀವೇನೋ ಮಾಡಿ ನಿಮ್ಗೆ ಒಳ್ಳೆಯದಾಗಲೆಂದು ಅವ್ರ ತಾಯಿ ತಂದೆಯವರೆಲ್ಲ ಹೇಳ್ಬಿಟ್ಟು ಹೋದರು. ಅವರು ಇರೋದು ಈ ಜಾಗಗಳು ಇದ್ದಾರೆ, ಶ್ರೀನಿವಾಸರು ಈ ಜಾಗದಲ್ಲಿ ಇದ್ದಾರೆ. ಅವ್ರು ತೀರೋದ ಮೇಲೆ ನಾವೇ ಮಾಡಿದ್ದು ಸ್ವಂತವಾಗಿ ದೇವಸ್ಥಾನದಲ್ಲಿ, ಊರವರೇ ಮಾಡಿದ್ದು. ಅವರು ಒಂದು 200 ಫೋಟೋ ಕಳಿಸ್ತರು ಚಿಕ್ಕದು. ಯಾರು? ಅವ್ರ ತಾಯಿ ತಂದೆ ಅವರು. ರಿಟೈರ್ಡ್ ಆದ ಮೇಲೆ ಬರೋ ದುಡ್ಡೆಲ್ಲ ಇಲ್ಲೇ ಖರ್ಚು ಮಾಡಿಬಿಟ್ರು. ಅವರು ಇಲ್ಲಿ ಬರುವಾಗ ಡೈವರ್ಸ್ ಮಾಡಿಬಿಟ್ಟು ಇಲ್ಲಿ ಬಂದರು. ಈ ವೀರಪ್ಪನ್ ಜಾಗಕ್ಕೆ ಕೆಲಸಕ್ಕೆ ಹೋಗಬಾರ್ದು ಅಂತ ಮನೆ ಹೆಂಗಸರು, ಇಲ್ಲ ನಾನು ಹೋಗ್ಬೇಕು, ಅವನು ಹಿಡಿಯಬೇಕಂದ್ರೆ ಇವರು. ಹಂಗಾದರೆ ನಾನು ಡೈವರ್ಸ್ ಮಾಡಿಬಿಟ್ಟು ಹೋಗಿ ಪ್ಲಾಸ್ಟಿಕ್ಲೇ ತಲೆ ಮಾಡಿ ಮುಖ ಎಲ್ಲ ಅವ್ರದ್ದು ಮಾಡಿ ಮಡಿಗೆ ಸ್ಥಾಪನೆ ಮಾಡಿದರು. ಅಷ್ಟೇ ದೀಪಾವಳಿಗೆ ಒಂದು ಔಷಧ ನಡೀತದೆ. ತಡೆದಾರ್ದು ಎತ್ಬಿಟ್ರು. ಆಮೇಲೆ ಅವ್ರು ಜೊತೆಗೆ ಹೋಗಿದ್ರು 3-4 ಜನ. ಅವ್ರು ವಾಪಸ್ ಬಂದು ಹೇಳಿ ಆಮೇಲೆ ಪೊಲೀಸಿನವ್ರು ಹೋಗಿ ತಗೊಂಡು ಬಂದರು. ಬಾಡಿ ತಲೆ ಸಿಕ್ಕಿನಿಲ್ಲ. ಆಮೇಲೆ ಒಂದು ವರ್ಷಕ್ಕೆ ಮೇಲೆ ತಲೆ ಸಿಕ್ತು. ಗ್ರೂಪಲ್ಲಿ ಇದ್ದವರು ಹಿಡ್ಕೊಂಡು ಬಂದ ಮೇಲೆ ಅವರು ತೋರಿಸ್ತಾರೆ ಈ ಜಾಗ ಒಳದೆ ಅಂತ. ಅಲ್ಲಿ ಗಜಗಂಡ ಮೊಳಕಂತ ಒಂದು ಹೆಸರು. ಆ ಕಾಡಿಗೆ ಎಷ್ಟು ದೂರ ಆಗುತ್ತೆ ಗೋಪಿನಾಥಮ್ಮಿಂದ? ಇಲ್ಲಿಂದ ಒಂದು 6-7 ಕಿಲೋಮೀಟ್ರ್ ಬರ್ಬೋದು. ಅಲ್ಲಿ ಒಂದು ಕಲ್ಲು ಗವೆಲ್ಲ ಮಡಗ್ಬಿಟ್ರು. ಆಮೇಲೆ ಅವ್ರು ಬಂದು ಅವ್ರು ಹಿಡಿದ ಮೇಲೆ ಅವ್ರು ಎಟ್ಟು ಕೊಟ್ಬಿಟ್ರು ಬುಡತ್ತೆ. ಬಾಡಿನ? ಹಾಂ, ಬಾಡಿ ಸ್ಕೂಲ್ ಹತ್ರ ತಗೊಂಡು ಬಂದಿದ್ದರು. ಎಲ್ಲರೂ ಹೋಗಿದ್ರು? ಎಲ್ಲ ಊರಿನವರೆಲ್ಲ ಹೋಗಿ ನೋಡಿದ್ರು. ಅಲ್ಲಿ ಲಾಸ್ಟಿಗೆ ಅಂತ್ಯಕ್ರಿಯೆ ಆಯ್ತಲ್ಲ, ಅಲ್ಲಿವರೆಗೂ ಇದ್ರ ನೀವು? ಹಾಂ, ಇಲ್ಲ ನಾವು ಹೋಗಲಿಲ್ಲ. ಅವರು ವೀರಪ್ಪನ ಸ್ವಂತ ಬಂತ ಹೋಗಿದ್ದು. ನಿಮ್ಮ ಹೆಸರು? ನಮ್ಮ ಹೆಸರು ಕೃಷ್ಣ ಅಂತ. ಕೃಷ್ಣ ಅಂತ. ಏನು ಓದಿರೋದು? ಹಾಂ, ಏನು ಓದಿರೋದು? ನಾವಾ 2ನೇ ಕ್ಲಾಸ್ ಓದಿದ್ದೆ. ಸ್ಥಾಪನ ಮಾಡಿ ಜಾಗ ಒಳ್ಳೆ ಬೂದಿ ಎಲ್ಲ ತಗೊಂಡು ಬಂದು ಇಲ್ಲಿ ದೇವಸ್ಥಾನಕ್ಕೆ ಪೂಜೆ ಮಾಡಿ ಒಂದು ಅಭಿಷೇಕ ಮಾಡಿ ಆ ಬೂದಿ ಒಲೆಯಲ್ಲಿ ಹಾಕ್ಕೊಂಡು ಹೋಗಿ ನೀವೇ ಅಭಿಷೇಕ ಎಲ್ಲ ಮಾಡಿದ್ದು. ಅಲ್ಲೇ ಹೋಗಿ ಒಲೆಯಲ್ಲೇ ಆ ಬೂದಿ ಎಲ್ಲ ಕರೆದುಬಿಟ್ಟು ಇಲ್ಲಿ ಅವ್ರ ತಾಯಿ ತಂದೆಯವರು ಬಂದು, ನೀವು ನಮ್ಮ ಮಗ ಈ ಊರಲ್ಲಿ ದೇವಸ್ಥಾನದಲ್ಲಿ ಇದ್ದಾನೆ, ನಮ್ಮ ಮಗ ನೆನೆಸ್ಕೊಂಡು ನೀವೇನೋ ಮಾಡಿ ನಿಮ್ಗೆ ಒಳ್ಳೆಯದಾಗಲೆಂದು ಅವ್ರ ತಾಯಿ ತಂದೆಯವರೆಲ್ಲ ಹೇಳ್ಬಿಟ್ಟು ಹೋದರು. ಅವರು ಇರೋದು ಈ ಜಾಗಗಳು ಇದ್ದಾರೆ, ಶ್ರೀನಿವಾಸರು ಈ ಜಾಗದಲ್ಲಿ ಇದ್ದಾರೆ. ಫೋಟೋಸ್ ಎಲ್ಲ ಯಾವಾಗ ಇಟ್ಟಿದ್ದು ನೀವು? ಅವ್ರು ತೀರೋದ ಮೇಲೆ ನಾವೇ ಮಾಡಿದ್ದು ಸ್ವಂತವಾಗಿ ದೇವಸ್ಥಾನದಲ್ಲಿ, ಊರವರೇ ಮಾಡಿದ್ದು. ಅವರು ಒಂದು 200 ಫೋಟೋ ಕಳಿಸ್ತರು ಚಿಕ್ಕದು. ಯಾರು? ಅವ್ರ ತಾಯಿ ತಂದೆ ಅವರು. ಒಂದು 700 ಫೋಟೋ ಹೇಳ್ತಾರೆ. ಅದನ್ನು ಉದಯ್ ಕುಮಾರ್ ಸರ್ ಮಾಡೋದು. ಇಷ್ಟು ಆಫೀಸರ್ ಬಂದಿದ್ದಾರಲ್ಲ, ಅವರೆಲ್ಲ ಬೆಸ್ಟ್. ಶ್ರೀನಿವಾಸ್ ಸರ್ ಎಲ್ಲರೂ ಬೆಸ್ಟ್ ಅವರೇ. ಅವರು ರಿಟೈರ್ಡ್ ಆದ ಮೇಲೆ ಬರೋ ದುಡ್ಡೆಲ್ಲ ಇಲ್ಲೇ ಖರ್ಚು ಮಾಡಿಬಿಟ್ರು. ಅವರು ಶ್ರೀನಿವಾಸ ಅವರು ಹೆಂಗಸರು ಅಲ್ಲಿ ಚಿಕ್ಕಮಗಳೂರಲ್ಲಿದ್ದಾರೆ, ನೋಡಿದಿರಾ? ಇಲ್ಲ, ನೋಡಿಲ್ಲ. ಇದ್ದಾರೆ, ಒಂದು ಹೆಣ್ಮಗದೆ ಶ್ರೀನಿವಾಸ್ ಸರ್. ಈಗ ಅವಾಗ ಮದುವೆಗೆ ಎಷ್ಟು ವರ್ಷ ಆಗಿತ್ತು ಇಲ್ಲಿಗೆ ಬಂದಾಗ? ಯಾರು? ಶ್ರೀನಿವಾಸ್ ಸರ್ 91 ಬಂದರು. ಅಲ್ಲ, ಪಾಪುಗೆ ಎಷ್ಟು ವರ್ಷ ಆಗಿತ್ತು? ಅವರು ಇಲ್ಲಿ ಬರುವಾಗ ಡೈವರ್ಸ್ ಮಾಡಿಬಿಟ್ಟು ಇಲ್ಲಿ ಬಂದರು. ಡಿವೋರ್ಸ್ ಆಗಿತ್ತು? ಹೌದು. ಯಾಕೆ? ನೀ ವೀರಪ್ಪನ್ ಜಾಗಕ್ಕೆ ಕೆಲಸಕ್ಕೆ ಹೋಗಬಾರ್ದು ಅಂತ ಮನೆ ಹೆಂಗಸರು, ಇಲ್ಲ ನಾನು ಹೋಗ್ಬೇಕು, ಅವನು ಹಿಡಿಯಬೇಕಂದ್ರೆ ಇವರು. ಹಂಗಾದರೆ ನಾನು ಡೈವರ್ಸ್ ಮಾಡಿಬಿಟ್ಟು ಹೋಗಿ ವೀರಪ್ಪನಿಗೋಸ್ಕರ ಡೈವರ್ಸೇ ಕೊಟ್ಬಿಟ್ಟು ಬಂದರು. ಅವ್ರ ಹೆಂಡತಿ ಬೇಡ ಹೋಗೋದು ಅಂತ, ನೀವೇನಾದರೂ ಹೋಗ್ಬೇಕು ಅಂದರೆ ನಂಗೆ ಡೈವರ್ಸ್ ಕೊಡಿ. ಆದ್ರೆ ನೀವು ಹೆಂಡತಿ ಮಕ್ಳಕ್ಕಿಂತ ನಾನು ಕೆಲಸ ಮಾಡಬೇಕು, ನಾನು ಗೌರ್ಮೆಂಟ್ದು ದುಡ್ಡು ಇಸ್ತವನು, ಗೌರ್ಮೆಂಟ್ ಏನು ಹೇಳೋದು ಅದು ಮಾಡಬೇಕು ನಾವು. ಹಂಗೆ ಅಂದ್ಬಿಟ್ರು ಡೈವರ್ಸ್ ಮಾಡಿಬಿಟ್ಟು ಇಲ್ಲಿ ಬಂದರು. ಈ ವಿಷಯಕ್ಕೆ ಡೈವರ್ಸ್ ಆಗಿದ್ದ? ಅವ್ರ ಹೆಂಡತಿ ಏನು ಕೆಲಸ ಮಾಡ್ತಾಯಿದ್ರು?
ಅವರು ಮನೇಲೇ ಇದ್ದರು. ಈಗ ಏನು ಕೆಲಸಕ್ಕೆ ಮಾಡಿದ್ದೀರೋ ಗೊತ್ತಿಲ್ಲ. ಇಲ್ಲಿಗೆ ಏನಾದರೂ ಒಂದ್ಸಲ ಬಂದಿದ್ರಾ? ಬಂದೇ ಇಲ್ಲ. ಬಂದೇ ಇಲ್ಲ. ಇಲ್ಲ, ಅವರು ಹಂಗೆ ಬೆಂಗಳೂರು ಹೋಗಿರ್ಬೋದು, ಏನಂತೆ ಬೆಂಗಳೂರಿಗೆ ಹೋಯ್ತಲ್ಲ, ಇಲ್ಲಿಗೆ ಬಂದಿಲ್ಲ. ಇಲ್ಲಿಗೆ ಬಂದಿಲ್ಲ. ಅವ್ರ ಅಪ್ಪ ಅಮ್ಮ ಅಷ್ಟೇ ಬಂದಿದ್ದು. ಅಪ್ಪ ಅಮ್ಮ ತೀರೋದ ಮೇಲೆ ಅದೇ ಬೂದಿ ಒಲೆಲೆ ಬಿಡೋಕೆ ಬಂದರು. ಸರ್ ಬಾಡಿನೇ ಇರ್ಲಿಲ್ಲ ಅಲ್ಲ, ಬಾಡಿ ಸಿಕ್ತು, ತಲೆ ಇಲ್ಲ ಬಾಡಿ ಸಿಕ್ತು. ಎಲ್ಲಿಗೆ ಪೂಜೆ ಮಾಡಿ ಇದನ್ನೆಲ್ಲ ಏನೋ ಅದು ತಲೆ ಏನೋ ದೇವರು ಏನು ಇದು ಕೊಟ್ಟರು, ನಾವೇನು ಮಾಡೋಕ್ಕಾಯ್ತದೆ. ತಲೆ ಇಲ್ಲದ ಮೇಲೆ ನಮ್ಮ ಏನು ಮಾಡೋಕ್ಕಾಯ್ತದೆ, ಬೇರೆ ತಲೆ ಮಾಡೋದು ಅದು. ಆಮೇಲೆ ಅವರು ಅಂದ್ರೆ ಪೋಸ್ಟ್ ಮಾರ್ಟಮ್ ಮಾಡಿದ್ರಾ? ಪೋಸ್ಟ್ ಮಾರ್ಟಮ್ ಏನು ಮಾಡಿಲ್ಲ ಇಲ್ಲಿ. ಅವರು ಯಾರು ಪ್ಲಾಸ್ಟಿಕಲ್ಲಿ ತಲೆ ಮಾಡಿದ್ದು? ಡಿಪಾರ್ಟ್ಮೆಂಟೇ ಗೌರ್ಮೆಂಟೇ ಪ್ಲಾಸ್ಟಿಕಲ್ಲೇ ತಲೆ ಮಾಡಿ ಮುಖ ಎಲ್ಲ ಅವ್ರದ್ದು ಮಾಡಿ ಮಡಿಗೆ ಸ್ಥಾಪನೆ ಮಾಡಿದರು. ಶ್ರೀನಿವಾಸ್ ಸರ್ ಹೋಗಾದ್ಮೇಲೆ ಇಲ್ಲಿ ಯಾರು ಊರು ಬಿಡ್ನಿಲ್ವಾ ಭಯ ಪಟ್ಕೊಂಡು? ಎಲ್ಲ ವಾಪಸ್ ಕರ್ಕೊಬಂದಿದ್ರು ಶ್ರೀನಿವಾಸ್ ಸರ್. ನೀವು ಇಲ್ಲೆಲ್ಲ ಹೋಗಿದ್ರು ಊರು ಬಿಟ್ಟು, ಹಿಂಗೆಲ್ಲ ಆಯ್ತಲ್ಲ ನಮಗೆ ರಕ್ಷಣೆ ಮಾಡಕ್ಕಿದ್ದಾರೆ ಇವರು ಅಂತ ಹೇಳ್ಬಿಟ್ಟು ಆಮೇಲೆ ತುಂಬ ಜನ ಹೋಗ್ಬಿಟ್ರಾ? ಆಮೇಲೆ ಪೊಲೀಸ್ ಜಾಸ್ತಿ ಬಂದ್ಬಿಟ್ರು. ಕರ್ನಾಟಕ ಪೊಲೀಸು ಜಾಸ್ತಿ, ತಮಿಳ್ನಾಡು ಮಿಲ್ಟ್ರಿ ಜಾಸ್ತಿ ಬಂದುಬಿಟ್ರು. ತಮಿಳ್ನಾಡು ಪೊಲೀಸ್ ಅಲ್ಲೆಲ್ಲೇ ಹಂಗಲ್ಲೇ ಒಂದು 10 ಜಾಗಗಳು ಕ್ಯಾಂಪ್ ಮಾಡಿದ್ರು ಇಲ್ಲಿ ಗೋಪಿನಾಥಮ್ಮಲ್ಲಿ. ಗೋಪಿನಾಥ ಮೇಲೆ ಅಲ್ಲಿ ಮೇಲ್ಬಂಗ ಅಲ್ಲಿ IB ಇತ್ತಲ್ಲ, ಅಲ್ಲಿ ಒಂದು ಕ್ಯಾಂಪು. ಇಲ್ಲಿ ಫಾಸ್ಟ್ ಬಂಗ್ಲಾ ಹತ್ರ ಒಂದು ಕ್ಯಾಂಪು. ಈ ಅಂಗಡಿಗೆ ಮೇಲ್ಗಡೆ ಒಂದು ಮನೆ ಇಲ್ಲ, ಅದರಲ್ಲಿ ಒಂದು ಕ್ಯಾಂಪು. ಸ್ಕೂಲ್ ಒಂದು ಕ್ಯಾಂಪು. ಅಲ್ಲಿ ಆಳಂಬಾಡಿ ಒಂದು ಕ್ಯಾಂಪು. ಮಾರುಕೊಟ್ಟಾಯಿ ಒಂದು ಕ್ಯಾಂಪು. ಇಲ್ಲಿ ಒಳಕರೆ ಅಪ್ಪಗಂಬಡಿಂತಾರೆ ಅಲ್ಲಿ ಒಂದು ಕ್ಯಾಂಪು. ಇಲ್ಲಿ ದುಡ್ಡಿಗಿಂತಾರೆ ಅಲ್ಲಿ ಒಂದು ಕ್ಯಾಂಪು. ಎಲ್ಲ ಪೊಲೀಸ್ ಕ್ಯಾಂಪ್ ಇತ್ತು. ನೀವು ಹೊರಗಡೆ ಎಲ್ಲ ಹೋಗ್ತಾ ಇದ್ರ ಅಥವಾ ಇಲ್ಲೇ ಪೂಜೆ ಮಾಡ್ಕೊಂಡು ಇಲ್ಲೇ ಇದ್ರ? ನಾವು ಇಲ್ಲೇ ಇದ್ವಿ, ಎಲ್ಲಿ ಹೊರಗಡೆ ಹೋಗಿಲ್ಲ. ಆಮೇಲೆ ದೇವಸ್ಥಾನ ಕ್ಲೋಸ್ ಮಾಡಲಿಲ್ಲ. ಅವ್ರು ಬಂದು ದೇವಸ್ಥಾನ ಕಟ್ಟಿ ಡೈಲಿ ಪೂಜೆ ಮಾಡಿ ಎಂದು ಹೇಳಿದ್ರು. ಆ ಥರ ಇದು ಪೂಜೆ ಮಾಡಿ ನಡ್ಕೊಂಡೇ ಇತ್ತು. ನೀವು ಕೊನೆ ದಿನ ನೋಡಿದ್ರಿ ಅಲ್ವಾ ಶ್ರೀನಿವಾಸ್ ಸರ್ನ? ಅವ್ರು ನಮ್ಮ ಜೊತೆಲೇ ಇರ್ತಿರಲ್ಲ, ನಮ್ಮನ್ನು ಕರ್ಕೊಂಡು ದೇವಸ್ಥಾನ ಕಟ್ಟಿ ಪೂಜೆ ಮಾಡಿ ಸ್ಥಾಪನ ಮಾಡಿ ಹಬ್ಬ ಆಗ್ತದಂತ ಅವ್ರ ಜೊತೆಲೇ ಇರ್ತೀವಲ್ಲ. ಅವರು KV ಶೆಟ್ಟಿ ಎಲ್ಲ ನಮ್ಮ ಜೊತೆಲೇ ಇದ್ದರು. ಎಲ್ಲಿ ಹೊರಗಡೆ ಡ್ಯೂಟಿಗೆ ಹೋಗಿದ್ದಾರೆ, ಸಾಯಂಕಾಲ ಬೆಳಗ್ಗೆ ಬಂದುಬಿಡ್ತಾರೆ ಇಲ್ಲಿಗೆ ದೇವಸ್ಥಾನಕ್ಕೆ. ಎಲ್ಲೇ ಇದ್ದು ದೇವಸ್ಥಾನಕ್ಕೆ ಬರೋರು ಪೂಜೆ ಟೈಮಿಗೆ ಬರ್ತಾರೆ. ಪ್ರತಿದಿನ ದೇವ್ರ ಪೂಜೆ ಮಾಡಿನೇ ಕೆಲಸ ಮಾಡ್ತಾ ಇದ್ದಿದ್ದು ಅವರು. ನೈಟ್ 10-11 ಗಂಟೆಗೆ ಬಂದೇನೆ ಒಂದು ದೇವಸ್ಥಾನ ಕೈ ಮುಗಿದ್ಬಿಟ್ಟು ಹೋಗೋದು ಅವರಷ್ಟು. ಹೋಗಿದ್ದ ಸ್ನಾನ ಮಾಡೋದು, ಊಟ ಮಾಡೋದಿಲ್ಲ. ಇದು ಊರಿನ ದೇವತೆ? ಹೌದು. ಜಾತ್ರೆ ಎಲ್ಲ ಮಾಡ್ತೀರಾ? ಮಾಡ್ತೀವಿ ವರ್ಷಕ್ಕೊಂದು. ಈ ತಿಂಗಳೆಲ್ಲ ಬರೋ ತಿಂಗಳು ಜಾತ್ರೆ. ಅವ್ರ ಹೆಸರಲ್ಲಿ ಪೂಜೆ ಮಾಡಿಸ್ತಾರೆ? ಅವ್ರ ಹೆಸರಲ್ಲೇ ದೀಪಾವಳಿಗೆ ಒಂದು ಔಷಧ ನಡೀತದೆ. ತೀರೋ ಜಾವಳ ಅಲ್ಲಿ ಒಂದು ಪೂಜೆ ನಡೀತದೆ. ಎಲ್ಲಿ ಎರ್ಕಿಯ ಇಲ್ಲಿ ಒಂದು ಪೂಜೆ ನಡೀತದೆ. ಆ ಫೋಟೋಗೆ ಯಾರು ಪೂಜೆ ಮಾಡೋದು? ನೀವೇನಾ? ನಾವೇ. ಅಥವಾ ಡಿಪಾರ್ಟ್ಮೆಂಟ್ ಇಲ್ಲ, ಡಿಪಾರ್ಟ್ಮೆಂಟು ಇದ್ರೆ ನಮ್ಮ ಕರುತ್ತಾ ಪೂಜೆ ಮಾಡ್ತಾರೆ. ನಿಮ್ಮನೆ ಕರ್ಕೊಂಡೋಗಿ ಪೂಜೆ ಮಾಡಿಸ್ತಾರೆ. ಡೈಲಿ ನೀವು ದೇವಸ್ಥಾನ ಪೂಜೆ ಮಾಡ್ತೀರಿ ಮಾರಮ್ಮನ, ಅವಾಗ ಶ್ರೀನಿವಾಸ್ ಸರ್ಗೂ ಪೂಜೆ ಮಾಡ್ತೀರಾ? ಹೌದು, ಡೈಲಿ ಪೂಜೆ. ಇಲ್ಲಿ ಮನೆಯಲ್ಲೂ ಫೋಟೋ ಇಟ್ಟಿದ್ದಾರೆ. ಎಲ್ಲಾರ ಮನೇಲಿ ಇದೆ. ಡಿಪಾರ್ಟ್ಮೆಂಟೇ ಕೊಟ್ಟಿದ್ದ ಅದು ಫೋಟೋ? ಇಲ್ಲ, ಅವ್ರ ತಾಯಿ ತಂದೆ ಕೊಟ್ಟಿದ್ದು. ಅವ್ರ ತಾಯಿ ತಂದೆ ಅವ್ರು. ನೀವು ಊರವ್ರು ಕೇಳಿದ್ರ ಅಥವಾ ಅವರೇ ಕೊಟ್ರ? ಕೇಳಿದ ಮೇಲೆ ಕೊಟ್ಟರು ಅವರು. ನಾವೇ ಫೋನ್ ಮಾಡಿ ಫೋನ್ ನಂಬರೆಲ್ಲ ಕೊಟ್ಬಿಟ್ಟು ಹೋದ್ರು ನಮ್ಮ ಹತ್ರ. ಇಲ್ಲಿ ಒಂದು ಪೂಜೆ ಮಾಡಿಬಿಟ್ಟು ಹೋಗುವಾಗ ಯಾವುದೋ ಒಂದರೆ ಫೋನ್ ಮಾಡಿ ಅಂದು ಫೋನ್ ನಂಬರೆಲ್ಲ ಕೊಟ್ಬಿಟ್ಟು ಹೋದ್ರು. ಆಮೇಲೆ ಊರಿನವರು ಫೋಟೋ ಬೇಕು ಕೇಳಿದ್ರು. ಕೇಳಿದ ಮೇಲೆ ಒಂದು 700 ಫೋಟೋ ಕಳಿಸಿದ್ರು. ಎಲ್ಲ ಮನೆಗೆ ಒಂದೊಂದು ಕೊಟ್ಟು. ಈಗ ತಾಯಿ ತಂದೆ ಇನ್ನೂ ಬದುಕಿದಾರ ಸರ್? ಇಲ್ಲ, ತೀರೋಗ್ಬಿಟ್ರು. ಇಬ್ಬರು ತೀರೋಗ್ಬಿಟ್ರು. ನಿಮ್ಗೆ ಗೊತ್ತಾಯ್ತಾ ಅವ್ರು ತೀರೋದ್ಮೇಲೆ ಅವ್ರಿಗೆ ಇಲ್ಲೇ ಪೂಜೆ ಮಾಡ್ತೀವಲ್ಲ, ಸಪ್ರ ಕಪ್ರ ಹಾಕಿ ಅವ್ರ ಪೋಸ್ಟ್ ಹೊಡೆದು ಇಲ್ಲೇ ಅವ್ರಿಗೆ ಹಣ್ಣು ಕಾಯಿಲೆ ಹೊಡೆದು ಇಲ್ಲೇ ಇವರು ಸೂರ್ಯ ಅಂತ ಒಬ್ರು ಬಂದ್ರಲ್ಲ, ಅವ್ರು TV ಲೈನ್ಲ ಕೈಯಲ್ಲೇ ಕಳಿಸಿದ್ರು ಆನ್ಲೈನ್ಲೇ ಅವ್ರ ಮನೆಗೆ. ಅವ್ರ ತಾಯಿ ತಿರುವಾಗ ಅವ್ರ ತಂದೆ ತಿರುವಾಗ ಎಲ್ಲ ಮಾಡಿದ್ವಿ ಇಲ್ಲಿ.
ಎಲ್ಲ ಒಂದು 50 ಜನ ಕೂರಿ ಅವ್ರಿಗೆ ಪೂಜೆ ಮಾಡಿ ಪೋಸ್ಟ್ಗೆ ಅನ್ನಕ್ಕೆ ಎಲ್ಲ ಹೊಡೆದು ಪೂಜೆ ಮಾಡಿ ಎಲ್ಲ ಹೂವು ಹಾಕಿ ಹಂಗೆ ಕಳಿಸಿದ್ರು ಆನ್ಲೈನಲ್ಲಿ ಅವ್ರ ಮನೆಗೆ ಬರ್ತಾರೆ. ಇದು ಬರ್ತಾ ಮಡಗ್ತಾರಲ್ಲ, ಈ ವಿಗ್ರಹ ಮಡಗ್ತಾರೆ ಅವರಪ್ಪ, ಇದು ಮಾಡಿದ್ದಾರಲ್ಲ. ಏನ ಅವ್ರದ್ದು ಸ್ಮಾರಕ ಮಾಡಿದ್ರಲ್ಲ ಅವತ್ತ? ಇಲ್ಲ, ಬೆಂಗಲದಲ್ಲೇ ಅವರು ಶೆಲೆ ಮಾಡಿದ್ದಾರೆ. ಎಲ್ಲಿ? ಅಲ್ಲಿ ಬೇರೆ ಕಡೆ, ಬೆಂಗಳೂರು ಆ ಕಡೆ ಏನೋ ಊರು. ಒಂದು ಇವರು ಮಾಡಿ ಕೊಡ್ತಾರೆ ಫಾರೆಸ್ಟ್ನವರೇ. ಇನ್ನೂ ಒಂದು ತಿಂಗಳ ಒಳಗೆ ಅದು ಮಾಡಿರ್ತೀವಿ. ಎಲ್ಲ ಕೆಲಸ ಎಲ್ಲ ತಗೊಂಡ್ಬಂದು ಅಲ್ಲಿ ಮಡಗ್ತಾರೆ. ಆ ಪೋಸ್ಟ್ ಇದ್ದಲ್ಲ ಆ ಜಾಗಗಳು ಮಡಗ್ತಾರೆ. ಶೆಲೆ, ಅವ್ರು ಶೆಲೆ ಮಡಗ್ತಾರೆ. ಅಂದ್ರೆ ಇಲ್ಲೇ ಪರ್ಮನೆಂಟ್ ಆಗಿರಂಗೆ ಮಾಡಕೊಟ್ಟಿದ್ದೀರಾ? ಇಲ್ಲೇ ಪರ್ಮನೆಂಟ್ ಆಗಿರೋದು. ಶಿಲೆ ಬರ್ತಾ ಇದೆ. ಹಾಂ, ಮುಂದಿನ ತಿಂಗಳು ಅದನ್ನ ಇಲ್ಲೇ ಸ್ಥಾಪನೆ ಮಾಡ್ತಾರೆ. ಕಂಚಿಂದು ಮಾಡ್ಬೇಕಲ್ವಾ ಸರ್? ಅವರೇ ಇವಾಗ ನಿಮ್ಮನ್ನು ಕಾಪಾಡ್ತಾ ಇರೋದು. ಅವ್ರಿಲ್ಲ ಅಂದಿದ್ರೆ ಊರಿಲ್ಲ, ಅವರಿಲ್ಲ ಅಂದರೆ ಊರಿಲ್ಲ, ಎಲ್ಲ ಖಾಲಿ ಮಾಡಿಬಿಟ್ಟು ಹೋದ್ರು.